ಇದು ಮೈ ಆಡಿಯೋ ಬೇಸ್ ಜಾಗತಿಕ ಧ್ವನಿ ಪುಸ್ತಕಗಳ ಗ್ರಂಥಾಲಯ. ಇದು ಮೈ ಆಡಿಯೋ ಬಿಟ್ಸ್ ವತಿಯಿಂದ ಕೃತಿ ಬದುಕು ಮತ್ತು ಭವಿಷ್ಯ. ಲೇಖಕರು ತೀರ್ಥರಾಮ್ ವಳಲಂಬೆ. ಕೃತಿಗೆ ಧ್ವನಿಯಾದವರು ಸಾಯಿ ಸಮರ್ಥ. ಲೇಖಕರ ಮಾತು. ಹುಟ್ಟು ಸಾವಿನ ನಡುವೆ ಪುಟ್ಟ ಅಂತರ. ಆ ಅಂತರದಲ್ಲಿ ನೂರಾರು ಕನಸುಗಳು. ನಡುವೆ ಕೈ ಹಿಡಿದು ನಡೆಸುವವರು ಒಂದಷ್ಟು ಜನ, ಕಾಲೆಳೆದು ಬೀಳಿಸುವವರು ಇನ್ನೊಂದಷ್ಟು ಜನ. ಕೆಲವೊಂದು ಸಂಬಂಧಗಳು ಹುಟ್ಟಿಕೊಳ್ಳುತ್ತವೆ, ಕೆಲ ಸಮಯದಲ್ಲಿ ದೂರವಾಗುತ್ತವೆ. ಅವರಿಲ್ಲದೆ ಬದುಕೇ ಇಲ್ಲ ಎಂದು ಯಾರನ್ನು ಹತ್ತಿರ ಮಾಡಿಕೊಳ್ಳುತ್ತೇವೋ ಅವರೇ ಮುಂದೊಂದು ದಿನ ನಮ್ಮ ಬದುಕಿಗೆ ಕೊಳ್ಳಿಯಿಡುತ್ತಾರೆ. ಕೈ ಹಿಡಿದು ನಡೆಸಿದ ಮಕ್ಕಳೇ ಬೆಳೆದು ನಿಂತಾಗ ಕೆಲವೊಮ್ಮೆ ಹೆತ್ತವರನ್ನು ಬದಿಗೆ ಸರಿಸುವುದೂ ಇದೆ. ಇದು ಬದುಕು. ಸಾಮಾನ್ಯವಾಗಿ ನಮ್ಮಿಂದ ಬದುಕು ಕಟ್ಟಿಕೊಂಡವರೇ ನಮ್ಮನ್ನು ತುಳಿದು ನಿಲ್ಲುವುದು ಕಂಡುಬರುತ್ತದೆ. ನಾವು ಭಾರತೀಯರು. ನಮ್ಮಲ್ಲಿ ಅಂತಹ ಒಂದು ಸ್ವಾರ್ಥ ರಕ್ತಗತವಾಗಿದೆ. ನಮ್ಮನ್ನೇ ನಾವು ದ್ವೇಷಿಸುವ ಸಣ್ಣತನ ಬೆಳೆದು ನಿಂತಿದೆ. ಕೇವಲ 10,000ದಷ್ಟೇ ಇದ್ದ ಬ್ರಿಟಿಷರು ಅಂದು 32 ಕೋಟಿ ಭಾರತೀಯರನ್ನು ಆಳುವುದು ಸಾಧ್ಯವಾದದ್ದು ನಮ್ಮಲ್ಲಿದ್ದ ಅದೇ ಸಣ್ಣತನದಿಂದಾಗಿ. ಹಾಗೆಂದು ಎಲ್ಲರೂ ಹಾಗಲ್ಲ. ದೇಶವನ್ನು ಬ್ರಿಟಿಷರಿಂದ ಮುಕ್ತಗೊಳಿಸಲು ಹೋರಾಡಿ ಸುಮಾರು 7 ಲಕ್ಷ ಜನ ಪ್ರಾಣ ಕಳಕೊಂಡರು. ಆದರೆ ನಮ್ಮವರನ್ನು ಸದೆ ಬಡಿದದ್ದು ನಮ್ಮವರೇ. ಅಕ್ಬರನ ಬಹುತೇಕ ಯುದ್ಧಗಳನ್ನು ಗೆಲ್ಲಿಸಿಕೊಟ್ಟಿದ್ದ ಮಾನಸಿಂಗ್ ಎಂಬ ಸೇನಾಧಿಪತಿ ನಮ್ಮವನೇ ಆಗಿದ್ದ. ಅಲೆಕ್ಸಾಂಡರ್ನಿಂದ ಪುರೂರವ ಸೋಲಲು ಕಾರಣನಾದದ್ದು ಅಂಬಿರಾಜ ನಮ್ಮವನೇ. ಪೃಥ್ವಿರಾಜ್ ಚೌಹಾನನನ್ನು ಸೋಲಿಸಿದ್ದು ಘೋರಿ ಮಹಮ್ಮದನಲ್ಲ, ನಮ್ಮವನೇ ಆದ ಜಯಚಂದ್ರ ಎಂಬಾತನ ಕುತಂತ್ರ. ಇಂದಿಗೂ ಈ ದೇಶವನ್ನು ಹಾಳುಗೆಡಹುತ್ತಿರುವುದು ನಮ್ಮವರೇ. ಮತ್ತೆ ಮತ್ತೆ ಕಟ್ಟುವುದು ನಮ್ಮವರೇ. ಯಾವುದೇ ಒಬ್ಬ ವ್ಯಕ್ತಿ ಸೋತಿದ್ದಾನೆ ಎಂದಿದ್ದರೆ ಅದರ ಹಿಂದೆ ಆತನ ಆಪ್ತನೊಬ್ಬನ ಕೈವಾಡವೇ ಇರುತ್ತದೆ. ರಾಜಕೀಯದಲ್ಲೂ ಅದೇ ನಡೆಯುತ್ತಿರುತ್ತದೆ. ಈ ದೇಶವನ್ನು ಅವಮಾನಿಸುವವರು, ಸೋಲಿಸುವವರು ನಮ್ಮವರೇ. ಬಹುಶಃ ಜಗತ್ತಿನ ಬೇರಾವುದೇ ದೇಶದಲ್ಲಿ ಜನ ಈ ರೀತಿ ಸ್ವಾರ್ಥ ಸಾಧಿಸುತ್ತಿರುವುದನ್ನು ಕಾಣಲು ಸಾಧ್ಯವಿಲ್ಲ. ಇವತ್ತಿಗೂ ನಮ್ಮ ದೇಶದಲ್ಲಿ ವಿದೇಶಿ ವಿಚಾರಗಳ ಮೇಲೆ ಹೆಚ್ಚಿನ ವ್ಯಾಮೋಹ ಉಳಿದುಕೊಳ್ಳುವಂತೆ ನೋಡಿಕೊಳ್ಳುವ ವ್ಯವಸ್ಥೆ ಇದೆ. ದೇಶವಿರೋಧಿ ವಿಚಾರಗಳನ್ನೇ ಎತ್ತಿಕಟ್ಟುವ ವೇದಿಕೆಗಳಿವೆ. 2 ದೇಶವಿರೋಧಿ ಮಾತುಗಳಿಂದ ವ್ಯಕ್ತಿಯೊಬ್ಬ ಈ ದೇಶದಲ್ಲಿ ಬುದ್ಧಿಜೀವಿ ಎನಿಸಿಕೊಳ್ಳಬಹುದು. ಇಂತಹ ಕೆಟ್ಟ ನಡೆ ಅನಾದಿಯಿಂದ ನಡೆದು ಬಂದಿರುವಂತಹದ್ದು. ಆದರೂ ಈ ದೇಶದ ಪರಂಪರೆ ಹಾಗೂ ಘನತೆ ಉಳಿದಿದೆ, ಮುಂದೆಯೂ ಉಳಿಯಲಿದೆ. ಕಾರಣ ಈ ದೇಶದ ಸಾಂಸ್ಕೃತಿಕ ಬೇರುಗಳು. ಒಮ್ಮೆ ಯೋಚಿಸಿ ನೋಡಿ. ಬದುಕಿನಲ್ಲಿ ನೀವು ಯಾವತ್ತಾದರೂ ಸೋತಿದ್ದರೆ ಅದು ನೀವು ನಂಬಿದವರಿಂದಲೇ ಎಂಬ ಅನುಭವ ನಿಮ್ಮದೂ ಆಗಿದ್ದರೆ ಮುಂದೆ ಓದಿ. ಪ್ರತಿ ಬಾರಿ ಪುಸ್ತಕ ಬರೆಯುವಾಗಲೂ ಜೀವಿಯೊಂದು ನನ್ನ ಮಾನಸಿಕ ಸ್ಥಿರತೆ ಉಳಿಸಿಕೊಳ್ಳಲು ಪ್ರೇರಣೆಯಾಗಿ ನಿಲ್ಲುತ್ತಿದ್ದಂತೆ ಈ ಬಾರಿಯೂ ನನಗೆ ಜೊತೆಯಾದ ಕುಪ್ಪುಳು ಕೆಂಬೂತ ಹಕ್ಕಿಗೆ ಈ ಪುಸ್ತಕ ಸಮರ್ಪಿತ. ಲೇಖಕರು. ಪ್ರಕಾಶಕರ ಮಾತು. ಯಾನ ಪ್ರಕಾಶನದ ಪರವಾಗಿ ಖ್ಯಾತ ಪ್ರಕಾಶಕರು ಹಾಗೂ ಮಾರಾಟಗಾರರೂ ಆಗಿರುವ ಪುತ್ತೂರಿನ ಜ್ಞಾನ ಪ್ರಕಾಶನದ ಮಾಲಕರ 2 ಮಾತುಗಳು. ವಿಭಿನ್ನ ವರ್ಗದ ಸಹಸ್ರಾರು ಜನರು ಒಬ್ಬಾತನ ಮಾತಿಗೆ ಕಿವಿಗೊಟ್ಟು ಅದು ನನಗೂ ಅನ್ವಯಿಸುತ್ತದೆ ಎಂದು ಸ್ವೀಕರಿಸುತ್ತಾರೆ ಎಂದಿದ್ದರೆ ಪ್ರವಚನಕಾರ ಮಹಾತ್ಮ. Sample complete. Ready to continue?